ಹಣದ ಕೊರತೆ ಅವರಿಗೆ ಈಗ ಕಾಡಕ್ಕೆ ಶುರುವಾಗಿದೆ. ಯಾವಾಗ ಪಪ್ಪಿ ಚಿನ್ನನ ಇಡಿ ಒತ್ತೋಯ್ತು, ಪಪ್ಪಿ ಚಿನ್ನ ಇಡಿ ಒತ್ತೋಯ್ತು, ಡೆಲ್ಲಿಯಿಂದ ಪಪ್ಪು ಆರ್ಡರ್ ಬಂತು, ಸಿದ್ದರಾಮಯ್ಯ ಟಾರ್ಗೆಟ್ ಫಿಕ್ಸ್ ಆಯಿತು, ಕರ್ನಾಟಕದ ಬೊಕ್ಕಸ ಬರಿದಾಯಿತು. ಇದು ಮೊನ್ನೆ ಡಿನ್ನರ್ ಮೀಟಿಂಗಿನ ಪಾಲಿಟಿಕ್ಸ್. ದಿಸ್ ಈಸ್ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್. ಡಿನ್ನರ್ ಮೀಟಿಂಗ್ ಅಜೆಂಡಾ ಏನು, ಪತ್ರಿಕೆಯಲ್ಲಿ ಏನು ಬಂದಿದೆ, ಚಾನಲ್ಗಳೇನು ಬಂದಿದೆ, ಅದು ನಿಜ ಅಲ್ಲ. ಅಲ್ಲಿ ಒರಿಜಿನಲ್ ಆಗಿದ್ದು ಈ 300 ಕೋಟಿಗೆ ಯಾವುದು ಅಲ್ಲಿಗೆ ಚಿನ್ನದ ಗಟ್ಟಿಗಳು ಬಿಹಾರಕ್ಕೆ ಹೋಗ್ಬೇಕಾಯಿತು. 300 ಚಿನ್ನದ ಗಟ್ಟಿಗಳು ಏನು ಬಿಹಾರಕ್ಕೆ ಹೋಗ್ಬೇಕಾಯಿತು. ಸುಮಾರು 50 kg ಆ ಗಟ್ಟಿಗಳು ದಾರಿಯಲ್ಲೆಲ್ಲ ಹಿಡಿದ್ಬಿಡ್ತಾರೆ ಅಂತ ಚಿನ್ನದ ಗಟ್ಟಿ ಮಾಡಿ ಕಳಿಸಿದ್ರು. ಅದು ಹೋದ್ಮೇಲೆ ಈಗ ಸಿದ್ದರಾಮಯ್ಯನವರು ಎಲ್ಲ ಮಿನಿಸ್ಟರ್ಗಳಿಗೆ ಒಂದೊಂದು ಗಟ್ಟಿ ಫಿಕ್ಸ್ ಮಾಡಿದ್ದಾರೆ. ಈಗ ಎಲ್ಲ ಮಂತ್ರಿಗಳಿಗೂ ಈಗ ಒಂದೊಂದು ಕೋಟಿ ಫಿಕ್ಸ್. ಈಗ ಕೊಟ್ರೆ ನೀವು ಡಿಸೆಂಬರಲ್ಲಿ ಇರ್ತೀರಾ, ಕೊಡಲಿಲ್ಲ ಅಂದರೆ ಜನವರಿಯಲ್ಲಿ ನೀವಿರಲ್ಲ. ಕೊಟ್ಟರೆ ಡಿಸೆಂಬರಲ್ಲಿ ನೀವು ಸೀಟು ಗ್ಯಾರಂಟಿ. ಇದು ಗ್ಯಾರಂಟಿ. 1 ಕೋಟಿ ಅಲ್ಲಪ್ಪ, ಕೋಟಿ ಪ್ಲಸ್ ಕೋಟಿ. ಅದು ಇಲಾಖೆ ಮೇಲೆ, ಯಾವ್ಯಾವ ಇಲಾಖೆ ವೆಯ್ಟ್ ಮೇಲೆ, ಇಲಾಖೆಯ ವೆಯ್ಟ್ಗಳ ಮೇಲೆ, ಇಲಾಖೆಗೆ ಎಷ್ಟು ವೆಯ್ಟ್ ಇದೆ ಆ ವೆಯ್ಟ್ಗಳ ಮೇಲೆ ಫಿಕ್ಸ್ ಆಗಿದೆ. ಕೊಟ್ಟರೆ ಡಿಸೆಂಬರಲ್ಲಿ ನಿಮ್ಮ ಹೆಸರು ಇದರಲ್ಲಿ ಇರ್ತೈತೆ, ಏನೋ ಮಂತ್ರಿಮಂಡಲದ ನಿಮ್ಮ ಆಫೀಸ್ಗಳಲ್ಲಿ. ಇಲ್ಲ ಕೊಟ್ಟಿಲ್ಲ ಅಂದರೆ ಜನವರಿಯಲ್ಲಿ ಆ ಇಲಾಖೆಯ ಆಫೀಸಲ್ಲಿ ಬೇರೆ ಮಂತ್ರಿ ಹೆಸರು ಬರ್ತದೆ. ಇದು ಆ ಮೀಟಿಂಗಿನ ಅಜೆಂಡಾ ಮತ್ತು ಗುಟ್ಟು. 300 ರೂಪಾಯಿ ಊಟ ಕೊಟ್ಟು 300 ಕೋಟಿ ವಸೂಲಿ. ಜಸ್ಟ್ ಒಬ್ಬೊಬ್ಬರಿಗೆ 300 ರೂಪಾಯಿ ಊಟ, 300 ರೂಪಾಯಿ ಊಟ, 300 ಕೋಟಿ ವಸೂಲಿ. ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ. ಅಂದರೆ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಭಾಳ ಖ್ಯಾತಿಯನ್ನು ಪಡೆದ್ಬಿಟ್ಟವರಲ್ಲ, ತಜ್ಞರು, ಫೈನಾನ್ಸ್ ತಜ್ಞರು. ಇದರಲ್ಲೂ ಆ ತಜ್ಞತೆಯನ್ನು ತೋರಿಸಿದ್ದಾರೆ. ಮೆಚ್ಚಬೇಕು ಅವರ ಈ ಫೈನಾನ್ಸ್ ತಜ್ಞತೆಗೆ ಮೆಚ್ಚಬೇಕು ನಾವು. ಬಿಹಾರ್ ಎಲೆಕ್ಷನ್ಗೆ. ಮತ್ತೆ ಇವತ್ತು ಕಿರಣ್ ಮಜುಮ್ದಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಆ ಚೈನಾ ಕಂಪನಿಗಳೆಲ್ಲ ಏನು ನಿಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ರಸ್ತೆಗಳೆಲ್ಲ ಗುಂಡಿ ಬಿದ್ದಿದೆ, ಗಾರ್ಬೇಜ್ಗಳೆಲ್ಲ ರಸ್ತೆಯಲ್ಲೂ ಗಾರ್ಬೇಜ್ ಆಗಿದೆ, ನಿಮ್ಮ ಸರ್ಕಾರಕ್ಕೆ ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡವಾ ಕರ್ನಾಟಕದಲ್ಲಿ ಅಂತ ಆ ಚೈನಾ ಕಂಪನಿ ಕೇಳಿದ್ದಾರೆ. ಎಲ್ಲಪ್ಪ ಕೊಡೋದು ಓದ್ತೀನಿ. ಇಲ್ಲಿ ಕೊಟ್ಟಿಲ್ಲ ಅವರು. ಟ್ವೀಟ್ ಐತೆ ನೋಡಿ ಇವ್ರದ್ದು. ಟ್ವಿಟರ್ ಪ್ರಿಂಟ್ ತಗೊಳ್ಳಿ. ಓದ್ತೀನಿ, ಅದನ್ನ ಬರ್ತೈತೆ 2. ಇದು ಇಂಗ್ಲಿಷ್ ಬೇಕಾ? ಅದೇ ಇಂಗ್ಲಿಷ್. Kiran Mazumdar. I had an overseas business visitor to the Biocon Park who said, "Why are the roads so bad? Why are the roads so bad? And why there is so much of garbage around? Does not the government want to support investment? I have just come for China and I cannot understand why India cannot get its act together, especially when the wind are favorable." ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕಾ ಇವರಿಗೆ ಟ್ವೀಟ್ ಮಾಡಿ ಕಳಿಸಿದ್ದಾರೆ. ಇದು ಇವ್ರ ಮಕ್ಕಕ್ಕೆ ಮಂಗಳಾರತಿ ಎತ್ತದಂಗೆ ಆಗಿಲ್ವಾ ಈ ಸರ್ಕಾರಕ್ಕೆ? ಈ ಸರ್ಕಾರಕ್ಕೆ ಮಕ್ಕಕ್ಕೆ ಮಂಗಳಾರತಿ ಆಗಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತೀನಿ. ಇದು ಹಿಂದೆ ಹೋದ ವಾರ ಇವ್ರು ಕೊಟ್ಟಿದ್ರು, ನಮ್ಮ
ಮೋಹನ್ ದಾಸ್ ಪೈ ಅವರು. ಅವ್ರು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಕಮಿಷನ್ ಕೊಡಬೇಕು ಅಂತ ಬರೆದಿದ್ರು. ಎಲ್ಲ ಇಲಾಖೆಯಿಂದ, ಬೆಂಗಳೂರಿಂದ ಹೋಮ್ ಡಿಪಾರ್ಟ್ಮೆಂಟು ಎಲ್ಲ ಇಲಾಖೆಯಲ್ಲೂ ಎಷ್ಟೆಷ್ಟು ಪರ್ಸೆಂಟೇಜ್ 66, 76, 86 ಹಿಂಗೆಲ್ಲ ಪರ್ಸೆಂಟೇಜ್ ಹಾಕಿ ಟ್ವೀಟ್ ಮಾಡಿದರು ಲಂಚಗುಳಿತನದ ಬಗ್ಗೆ. ಗೌರವಾನ್ವಿತ ನಮ್ಮ ಅದೇನೋ ಟ್ರಿಬಲ್ಲ ನಿಮ್ಮ ಫ್ರೆಂಡು, ಟ್ರಬಲ್ ಶೂಟರ್ ನಾನೇ ತ್ರಿಬಲ್ ಅಂದ್ಕೊಂಡಿದ್ದೀನಿ. ಅವರು ಹೇಳಿದ್ರು ಯಾರಿಗೆ, ಬ್ಲ್ಯಾಕ್ ಬಗ್ಸ್ಗೆ, ಇಷ್ಟ ಇದ್ರೆ ಇರ್ರಿ, ಕಷ್ಟವಾದ್ರೆ ಔಟ್ ಅಂದರು. ಅದು ಹೇಳ್ಬೇಕು, ಅದು ನಾನು ಮೆಚ್ಚಬೇಕಾಗಿದ್ದು. ಅಶ್ವಥ್ ನಾರಾಯಣ ಅವ್ರ ಫ್ರೆಂಡ್ನ ನಾ ಯಾಕೆ ಮೆಚ್ಚಬೇಕು ಅಂದರೆ, ಬ್ಲ್ಯಾಕ್ ಬಗ್ಸ್ಗೆ ಹೇಳಿದ್ರು ಇದ್ರೆ ಇರ್ರಿ, ಹೋದ್ರೆ ಹೋಗ್ರಿ ಅಂದರು. ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ, ಅದೇ ಸೇಮ್ ಡೈಲಾಗನ್ನು ಕಿರಣ್ ಮಂಜುದಾರ್ಗೆ ಯಾವಾಗ ಹೇಳ್ತೀರಾ? ಇದೇ ಡೈಲಾಗ್ ಹೊಡಿಬೇಕಲ್ಲ. ಅವ್ರಿಗೆ ಹೋಗು ಅಂತ ಹೇಳಿದ್ರಲ್ಲ, ಇವ್ರಿಗೆ ಕಿರಣ್ ಮಜುಮ್ದಾರ್ಗೆ ಯಾವಾಗ ನೀವು ಹೇಳ್ತೀರಾ? ಡೈಲಾಗ್ ಅವ್ರಿಗೆ ಆಮೇಲೆ ಪೈ ಅವ್ರಿಗೆ ಅವರು ಕಮಿಷನ್ ಬಗ್ಗೆ ಹೇಳಿದ್ದಾರೆ ಕರ್ನಾಟಕದ, ಅವ್ರನ್ನ ಯಾವಾಗ ವಿದೇಶಕ್ಕೆ ಕಳಿಸ್ತೀರಾ? ನಮ್ಮ ದೇಶನೇ ಬೇಡ, ವಿದೇಶಕ್ಕೆ ಹೋಗುವಂತ ಯಾವಾಗ ಕಳಿಸ್ತೀರಾ ಅವ್ರಿಗೆ? ಇನ್ನು ರೋಡ್ ಕೇಳಿದ್ರಿ, ಅಜಿತ್ ಪ್ರೇಮ್ಜಿ ಮಕ್ಕಕ್ಕೆ ಕೊಡ್ದಂಗೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಮಳೆ ಬಂದಾಗ ರೋಡ್ ಬಿಟ್ಕೊಡಿ, ನಿಮ್ಮ ಕಂಪನಿ ರೋಡೆಲ್ಲ ನಮ್ಗೆ ಬಿಟ್ಕೊಡಿ ಅಂತ ಕೇಳಿದರು. ಮಳೆ ಬಂದಾಗ ನಿಮ್ಮ ಕಂಪ್ನಿ ರೋಡೆಲ್ಲ ಅಜಿತ್ ಪ್ರೇಮ್ಜಿ ಅವ್ರಿಗೆ ಕೇಳಿದರು, ಅಜೀಂ ಪ್ರೇಮ್ಜಿ ಅವ್ರು ಕೇಳಿದರು. ಪಾಪ ಆ ಸೋಷಿಯಲ್ ಆರ್ಗನೈಸೇಷನ್ ಭಾಳ ಹಣ, ಹೈಯೆಸ್ಟ್ ಹಣವನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅವರು ಬಡವರ ಇದಕ್ಕೆ, ಶಾಲೆಗಳಿಗೆ ಎಲ್ಲ ಕೊಡ್ತಾ ಇರುವಂಥ ಒಂದು ಸೇವೆ ಮಾಡುವಂಥ ಒಂದು ಕಂಪನಿ ಅದು. ಅವ್ರು ನಿಮ್ಗೆ ಹೇಳಿದ್ರು ಬಿಟ್ಕೊಡಲ್ಲ ಅಂತ, ಅವ್ರು ಯಾವಾಗ ಓಡಿಸ್ತೀರಾ? ಇನ್ನು ಇನ್ಫೋಸಿಸ್ ಅವರು ಕರ್ನಾಟಕದ ಮನೆ ಮಕ್ಕಳ ಥರ ಇದ್ದಾರೆ ಅವರು, ಇನ್ಫೋಸಿಸ್ ಅವರು. ಅವ್ರನ್ನ ಯಾವಾಗ ಗೆಟ್ ಔಟ್ ಅಂತೀರಾ? ಹೇಳ್ಬೇಕು ಸರ್ಕಾರ. ಈಗ ಇವರೆಲ್ಲ ಟ್ವೀಟ್ ಮಾಡಿದ್ದಾರೆ, ಟ್ವೀಟ್ ಮಾಡದೇ ಇರೋರು ಸಾವಿರಾರು ಜನ ಇದ್ದಾರೆ. ಇನ್ನು ಭಯ ಬಿದ್ದುಕೊಂಡು, ನಿಮ್ಮ ಡೈಲಾಗ್ಗಳಿಗೆ ಭಯ ಬಿದ್ದುಕೊಂಡು ಟ್ವೀಟ್ ಮಾಡಿದವರು ಬಿಜೆಪಿ ಬೆಂಬಲಿಗರು. ಹೌದು, ಅದನ್ನ ಇವ್ರು ಹೇಳಿದ್ದಾರೆ. ಯಾರು? ಪಾಟೀಲ್, ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಇವರು ಪ್ರಿಯಾಂಕ್, ಇವರೆಲ್ಲರಿಗೂ ತಪ್ಪುಗಳನ್ನ ಎತ್ತಿ ಹಿಡಿದ್ರೆ ಅವರೆಲ್ಲ ಬಿಜೆಪಿಯವರು. ನೀವು ತಪ್ಪು, ರೋಡ್ ಸರಿ ಇಲ್ಲ, ನೀವು ಬಿಜೆಪಿಯವರು. ಕಸ ಬಿದ್ದಿದೆ ಅಂತ ಯಾವುದಾದ್ರೂ ಕಂಪ್ನಿಗಳವ್ರು ಹೇಳಿದ್ರೆ ನೀವು ಬಿಜೆಪಿಯವರು. ಮಾಧ್ಯಮದವರು ಸಿದ್ದರಾಮಯ್ಯನ ಕ್ವಶನ್ ಕೇಳಿದ್ರೆ ಮಾಧ್ಯಮದವ್ರಿಗೂ ಹೇಳವ್ರೆ, ನಾನೇ ನೋಡಿದ್ದೇನೆ 10 ಸರಿ ಹೇಳವ್ರೆ, ಏನು ನೀನು ಬಿಜೆಪಿನಾ ಅಂತ ಕೇಳ್ತಾರೆ. ಇಷ್ಟು ಚಟ ಇವ್ರಿಗೆ. ಮಾತೆತ್ರ ಮೋದಿ ಅಂತ ಹೇಳೋದು, ಮಾತೆತ್ರ ಬಿಜೆಪಿ. ಇನ್ನೂ ಸಿಕ್ಕಿಲ್ಲ, ಯಾರು ಸಿಕ್ಕಿಲ್ಲ ಅಂದ್ರೆ ಮಾತೆತ್ರ RSS ಅಂದ್ಬಿಡೋದು. ಮುಗ್ದೋಯ್ತು, ಇವ್ರ ಜೀವನನೇ ಮುಗ್ದೋಯ್ತು. ಇವ್ರು 2.5 ವರ್ಷದಲ್ಲಿ ಏನು ಮಾಡವ್ರೆ ಸಾಧನೆ ಅಂದರೆ, ಮೋದಿನ ಟೀಕೆ ಮಾಡಿರೋದು. ಯಾರ್ಯಾರು ಈ ತಪ್ಪುಗಳು ಕರ್ನಾಟಕದಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ, ಹಳ್ಳ ಬಿಡ್ದಾರೆ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಆ ಎಲ್ಲ ಇಂಡಸ್ಟ್ರೀಸ್ ಅವ್ರನ್ನೂ ಕೂಡ ಬಿಜೆಪಿಯವರು ಅನ್ನೋದು. ಇನ್ನು ಯಾರು ಸಿಕ್ಕಿಲ್ಲ ಅಂದರೆ RSS ಅಂದ್ಬಿಡೋದು. ಇಷ್ಟು 3 ಬಿಟ್ಟರೆ ನೀವು ಕರ್ನಾಟಕದಲ್ಲಿ ನಿಮ್ಮ ಇಲಾಖೆಗಳು, ಮಂತ್ರಿಗಳು, ಎಂ ಬಿ ಪಾಟೀಲ್ನಿಂದ ಹಿಡಿದು ಮರಿ ಖರ್ಗೆ, ಅಲ್ಲಿಂದ ಎಲ್ಲರಿಗೂ ನಾನು ಹೇಳೋವಂಥದ್ದು, ನಿಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದರೆ ಹೇಳಿ. ಕಮಾನ್ ಹೇಳಿ, ಒಂದು ಶ್ವೇತಪತ್ರ ಬಿಡುಗಡೆ ಮಾಡಿ, ನಾವು ಇಷ್ಟೊಂದು ಸಾಧನೆ ಮಾಡಿದ್ದೀರಿ ಅಂತ ಹೇಳಿ ನೋಡೋಣ.